ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಯಾ ಟೊಮೆಟೊ ಪಲಾವ್ ಬೇಗ ಆಗೋ ಅಂತ ಒಂದು ಪಟ್ ರೆಸಿಪಿ ತಂದಿದ್ದೀನಿ. ಫಸ್ಟಿಗೆ ಒಂದು ಕುಕ್ಕರ್ಗೆ ತುಪ್ಪ, ಎಲ್ಲ ಥರ ಸ್ಪೈಸಸ್ಸು, ಸಣ್ಣದಾಗಿ ಚಾಪ್ ಮಾಡಿರೋ ಆನಿಯನ್ ಹಾಕಿ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1/4 ಟೀ ಸ್ಪೂನ್ ಅರಿಶಿನ, ಸಣ್ಣದಾಗಿರೋ 4 ಹುಳಿ ಟೊಮೆಟೊ, ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಅದು ಫ್ರೈ ಆದ ತಕ್ಷಣ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಸೋಯಾ ಜಂಕ್ಸ್, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮೀಡಿಯಮ್ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೋಯಾ ಜಂಕ್ಸ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಹಾಗೆ 1/4 ಟೀ ಸ್ಪೂನ್ ಗರಂ ಮಸಾಲ, ನೆಕ್ಸ್ಟ್ ಸ್ವಲ್ಪ ಮೊಸರು, ಕೆನೆ ಮೊಸರು ಹಾಕ್ತಾಯಿದ್ದೀನಿ. ಹಾಗೆ ಕಾಯಿಸ್ಕೊಂಡಿರೋ ಬಿಸಿ ನೀರು. ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ 4 ಲೋಟ ನೀರು. ಅದು ಕುದಿ ಬಂದ ತಕ್ಷಣ ನಾವು ಇಟ್ಕೊಂಡಿರೋ ಅಕ್ಕಿನ ಹಾಕಿದ್ರೆ ರೆಡಿ. ಹಂಗೆ ನಿಂಬೆ ರಸ. ಇದನ್ನು ಒಂದು ವಿಸಿಲ್ ಮಾಡಿದ್ರೆ ಬಿಸಿ ಬಿಸಿ ಸೋಯಾ ಟೊಮೆಟೊ ಪಲಾವ್ ರೆಡಿ. ಇದಕ್ಕೆ ಜಸ್ಟ್ 10 ನಿಮಿಷ ಇದ್ದರೆ ಸಾಕು, ಒಂದೊಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.